ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಚಂದನ ಇನ್ನೂ ಮಲಗಿಲ್ಲ ಅಂತ ಹರಿ ಚಂದನ ರೂಮಿಗೆ ಬಂದು ಯಾಕ್ರಿ ನಿದ್ದೆ ಬರಲಿಲ್ವಾ, ಮಲ್ಕೊಂಡಿಲ್ವಾ ಇನ್ನೂ ಅಂತ ಕೇಳಿ, ಅದು ಹೊಸ ಜಾಗ ಅಲ್ವಾ, ಹೊಸ ರೂಮ್ ಅಲ್ವಾ, ಅದಕ್ಕೋಸ್ಕರ ನಿದ್ದೆ ಬರ್ತಾ ಇಲ್ಲ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ರೂಮ್ ಅಷ್ಟೇ ಅಲ್ಲ ಮನ್ಸು ಕೂಡ ಸರಿ ಇರಬೇಕಲ್ವಾ ಅಂತ ಹೇಳಿದಕ್ಕೆ, ಮನ್ಸೇನ್ರಿ ಸರಿ ಹೋಗುತ್ತೆ, ದೇಹಕ್ಕೆ ರೆಸ್ಟ್ ಬೇಕಲ್ವಾ, ನೀವು ಮಲ್ಕೊಂಡು ನಿದ್ದೆ ಮಾಡಿ, ಏನಾದರೂ ತಂದುಕೊಡ್ಲಾ, ನೀರೇನಾದರೂ ಬೇಕಾ ಅಂತ ಕೇಳಿದ್ದಕ್ಕೆ, ಅದೆಲ್ಲ ಏನು ಬೇಡ, ಆದರೆ ನಿಮ್ಗೆ ಇನ್ನೂ ನಿದ್ದೆ ಬಂದಿಲ್ವಾ, ನೀವು ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ಅಯ್ಯೋ ನಾನು ಹೇಳಲಿಲ್ವಾ ಡ್ರೈವರ್ಸ್ಗಳಿಗೆ ನಿದ್ದೆ ಅನ್ನೋದು ಕಾಸ್ಟ್ಲಿ ಐಟಮ್ ಇದ್ದಂಗೆ ಅಂತ, ಈಗಲೂ ಆ ಗಾಡಿ ಜೊತೆಗೇ ನಿದ್ದೆ ಮಾಡಬೇಕು, ಹೇಗೆ ತಾನೇ ನಿದ್ದೆ ಬರುತ್ತೆ ಅಂತ ಹೇಳ್ತಾನೆ, ಗೊಣಗ್ತಾನೆ. ಅದಕ್ಕೆ ಏನಂದ್ರಿ ಅಂತ ಚಂದನ ಕೇಳ್ತಾಳೆ. ಅದಕ್ಕೆ ಹರಿ ಏನಿಲ್ಲ ಏನೂ ಇಲ್ಲ, ಅದು ಲೈಟೆಲ್ಲ ಆನ್ ಆಗೇ ಇತ್ತಲ್ವಾ, ಅದಕ್ಕೆ ಏನಾದ್ರು ತೊಂದರೆನಾ, ಏನಾದರೂ ಬೇಕಿತ್ತಾ, ನಿದ್ದೆ ಬರಲಿಲ್ವಾ ಅಂತ ಕೇಳೋಣ ಅಂತ ಬಂದೆ ಅಂತ ಹೇಳ್ತಾನೆ. ಅದಕ್ಕೆ ಚಂದನ ಇಲ್ಲ ಇಲ್ಲ ಏನೂ ತೊಂದರೆ ಇಲ್ಲ ಹೇಳಿ ರೂಮ್ ಮೇಲೆಲ್ಲ ನೋಡ್ತಾ ಇರ್ತಾಳೆ. ಅದಕ್ಕೆ ಹರಿ ಏನ್ರಿ ಇದು ರೂಮ್ ಎಲ್ಲ ನೋಡ್ತಾ ಇದ್ದೀರಾ, ಇದು ಗಟ್ಮುಟ್ಟಾದ ಮನೆಯೇ, ನೀವು ಆರಾಮಾಗಿ ಮಲಗ್ಬೋದು, ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿದಾಗ, ಇಲ್ಲ ಇಲ್ಲ ನಾನು ಆರಾಮಾಗೇ ಇದ್ದೀನಿ, ಎಲ್ಲ ಸರಿಯೇ ಇದೆ ಅಂತ ಚಂದನ ಹೇಳ್ತಾಳೆ. ಅದಕ್ಕೆ ಓ ಏನಪ್ಪ ಇದು, ಎಲ್ಲರೂ ಗಂಡಸರಿರೋ ಮನೆ, ಇಲ್ಲಿ ಹೇಗೆ ಮಲಗೋದು ಅಂತನಾ, ಇಷ್ಟೆಲ್ಲ ನನ್ನ ಜೊತೆ ಟ್ರಾವೆಲ್ ಮಾಡಿದ್ದೀರಾ, ಇನ್ನೂ ನನ್ನ ಬಗ್ಗೆ ಅರ್ಥ ಆಗಿಲ್ವಾ, ನಮ್ಮ ಮನೆಯಲ್ಲಿರೋರೆಲ್ಲ ತುಂಬ ಒಳ್ಳೆಯವರು, ನೀವೇನೂ ತೊಂದರೆ ಮಾಡ್ಕೊಳ್ಳೋ ಹಾಗಿಲ್ಲ, ನೀವೇನೂ ಚಿಂತೆ ಮಾಡೋ ಹಾಗಿಲ್ಲ, ಆರಾಮಾಗಿ ನಿದ್ದೆ ಮಾಡ್ಬೋದು, ಇದು ನಮ್ಮದು ಗಂಧದ ಗುಡಿ ಫ್ಯಾಮಿಲಿ ರೀ, ನಮಗೆ ಮೋಸ ಮಾಡೋದು ಗೊತ್ತಿಲ್ಲ, ನಮ್ಮದವ್ರನ್ನ ಕೈ ಬಿಡೋದು ಗೊತ್ತಿಲ್ಲ, ಎಲ್ಲರಿಗೂ ಒಳ್ಳೇದು ಮಾಡೋದು ಸಹಾಯ ಮಾಡೋದು ಅಷ್ಟೇ ಗೊತ್ತಿರೋದು, ನೀವು ಆರಾಮಾಗಿ ಮಲಗ್ಬೋದು ಮಲಗಿ ಅಂತ ಹೇಳಿಬಿಟ್ಟು ಹರಿ ನಾನು ಇನ್ನು ಹೊರಡ್ತೀನಿ ಅಂತ ಆಚೆ ಬರ್ತಾನೆ. ಆಚೆ ಬಂದು ಬಾಗ್ಲಾಕೊಂಡು ಮುತ್ತು ಪಕ್ಕಂಕ ಬಂದು ಮಲ್ಗೋಕೆ ಅಂತ ಹೋದಾಗ ಮುತ್ತು ಯಾಕೋ ಇನ್ನು ಮಲಗಿಲ್ವಾ ಅಂತ ಹೇಳಿದ್ದಕ್ಕೆ, ಈಗ ಮಲಗ್ತಾ ಇದ್ದಾರೆ ಅಣ್ಣ ಅಂತ ಹೇಳ್ತಾನೆ. ಆಯಿತು ಚಂದನ ಇಲ್ಲಿ ಮಲ್ಕೊಳ್ಳೋಣ ಅಂತ ಬೆಡ್ ಮೇಲೆ ಹೋಗಿ ಮಲ್ಕೊತಾಳೆ. ಕಣ್ಮುಚ್ಚಿದ ತಕ್ಷಣ ಅವ್ರ ಅಪ್ಪ ಹಾಡಿದ ಮಾತುಗಳೆಲ್ಲ ನೆನಪಾಗುತ್ತೆ. ಚಂದುಮ್ಮ ಇದೇ ಕೈಯಲ್ಲಿ 22 ವರ್ಷ ಆಡಿ ಬೆಳೆಸಿದ್ದೀನಿ ಕಣೆ, ಆಡಿಸಿದ್ದೀನಿ ಕಣೆ ನಿನ್ನನ್ನು, ಮನೆಯಲ್ಲಿ ನಿಮ್ಮಮ್ಮ ಕಾಯ್ತಾ ಇರ್ತಾಳೆ ಚಂದುಮ್ಮ, ದಯವಿಟ್ಟು ಮನೆಗೆ ಬಾ ಚಂದುಮ್ಮ ಅಂತ ಹೇಳಿದ್ದು ಸಡನ್ನಾಗಿ ಅವಳಿಗೆ ನೆನಪಾಗುತ್ತೆ. ಆಗ ಕಣ್ಣು ಬಿಟ್ಬಿಟ್ಟು ಎದ್ದು ಕೂತ್ಕೊತಾಳೆ. ಅವಳಿಗೆ ಅವಳು ಮಾಡಿದ್ದೆಲ್ಲ ನೆನಪಾಗ್ತಾ ಹೋಗುತ್ತೆ. ಅಪ್ಪನ ಜೊತೆ ಸರಿಯಾಗಿ ಮಾತಾಡಿಲ್ಲ, ಹರಿ ಜೊತೆ ಓಡ್ ಬಂದಿದ್ದು, ಹರಿಗೋಸ್ಕರ ಪೊಲೀಸ್ ಸ್ಟೇಷನ್ ಒಳಗಡೆ ಓಡೋಗಿದ್ದು, ಹರಿ ಜೊತೆ ತಾಳಿ ಕಟ್ಟಿಸ್ಕೊಂಡಿದ್ದು, ಹರಿಗೋಸ್ಕರ ಅಪ್ಪನ ಕೈ ಹಿಡಿದು ಎದುರಿಸಿದ್ದು ಎಲ್ಲವುದು ಅವಳ ಕಣ್ಮುಂದೆ ಬರ್ತಾ ಹೋಗುತ್ತೆ. ಅವಳಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ, ಅಪ್ಪನಿಗೆ ಏನು ನೋವು ಕೊಟ್ಬಿಟ್ಟೆ ಅಂತ. ಇಲ್ಲಿ ಮುತ್ತು ಹರಿ ಹತ್ರ ಅಲ್ಲ ಕಣೋ ಪಾಪ ಅವ್ರಿಗೆ ನಿದ್ದೆ ಬರ್ತಾ ಇಲ್ವೇನೋ ಅಂತ ಹೇಳಿದ್ದಕ್ಕೆ, ಇಲ್ಲ ಅಣ್ಣ ನಾನು ಧೈರ್ಯ ಹೇಳಿದ್ದೀನಿ, ಇನ್ನು ಮುಂದೆ ಅವ್ರಿಗೆ ನಿದ್ದೆ ಬರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲ ಕಣೋ ನೀನು ಪಕ್ಕದಲ್ಲಿರಬೇಕು, ಧೈರ್ಯ ಹೇಳೋದಷ್ಟೇ ಅಲ್ಲ ಅಂತ ಹೇಳಿದಾಗ, ಆದರೆ ನಿನ್ಗೆ ಅರ್ಥ ಆಗ್ತಾ ಇದೆ ಅವ್ರಿಗೆ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಹೇಳಿದಾಗ, ಏನೋ ಹೇಳಿದೆ ನೀನು ಅಂತ ಹೇಳಿದ್ದಕ್ಕೆ, ಅದು ಹಾಗಲ್ಲ ಅಣ್ಣ, ಅವ್ರಿಗೆ ಯಾರಾದರೂ ಪಕ್ಕದಲ್ಲಿದ್ದರೆ ಬೆಚ್ಚ ಬೀಳ್ತಾರಂತೆ, ಅವರು ಫಸ್ಟಿಂದ ಒಬ್ಬರೇ ಮಲಗಿ ಅಭ್ಯಾಸ ಅಲ್ವಾ, ಅದಕ್ಕೋಸ್ಕರ ಅವ್ರು ಆರಾಮಾಗಿ ಮಲ್ಕೋತಾರೆ, ನೀನು ಮಲ್ಕೋ ಅಣ್ಣ ಅಂತ ಹೇಳಿದ್ದಕ್ಕೆ, ಇಲ್ಲ ಕಣೋ ಗಂಡನಾಗಿ ನೀನು ಪಕ್ಕದಲ್ಲಿರಬೇಕು, ನೀನು ತಾಳಿ ಕಟ್ಟಿದೀಯ ಅವ್ರಿಗೆ ಅಂದಮೇಲೆ ನೀನು ಅವ್ರ ಗಂಡ ತಾನೇ ಅಂತ ಹೇಳಿದ್ದಕ್ಕೆ, ಅದು ನಿನ್ಗೆ ಅರ್ಥ ಆಗ್ತಾ ಇದೆ ಅವ್ರಿಗೆ ಅರ್ಥ ಆಗ್ತಾ ಇಲ್ವೇ ಅಂತ ಹೇಳ್ತಾನೆ. ಅದಕ್ಕೆ ಏನೋ ಅಂದೆ ನೀನು ಅಂತ ಹೇಳಿದ್ದಕ್ಕೆ, ಏನೂ ಇಲ್ಲ ಅಣ್ಣ ಅವ್ರು ಆರಾಮಾಗಿ ಮಲ್ಕೊತಾರೆ, ನಾನು ಇವಾಗ ಅಲ್ಲಿ ಹೋಗೋಕ್ಕಾಗಲ್ಲ, ಅವರು ಬೆಚ್ಚ ಬೀಳ್ತಾರಂತೆ, ನನಗೆ ನಿದ್ದೆ ಬರ್ತಾ ಇದೆ, ನೀನು ಮಲ್ಕೊ ನಾನು ಮಲ್ಕೊತೀನಿ ಅಂತ ಹೇಳಿದ್ದಕ್ಕೆ, ನೀನು ಸುಮ್ಮನೆ ಹೋಗಿ ರೂಮಲ್ಲಿ ಮಲ್ಕೊಳ್ಳೋ ಅಂತ ಮುತ್ತು ಹೇಳ್ತಾನೆ. ಅದಕ್ಕೆ ಇಲ್ಲ ಅಣ್ಣ ನೀನು ಮಲ್ಕೋ ಅಣ್ಣ ನಂಗೆ ನಿದ್ದೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹರಿ ಮಲ್ಕೊಂಡ್ಬಿಡ್ತಾನೆ. ನಾನು ಯೋಚನೆ ಮಾಡ್ತಾ ಕೂತಿರ್ತಾಳೆ. ಆಗ ಡೋರ್ ಕಡೆಯಿಂದ ಏನೋ ಸದ್ದು ಬರ್ತಾ ಇರುತ್ತೆ, ಯಾವುದಕ್ಕೂ ಸೇಫ್ಟಿಗಿರಲಿ ಅಂತ ಚೇರ್ನ ಇಟ್ಟಿರ್ತಾಳೆ, ಆದರೂ ಸೌಂಡ್ ಬರ್ತಾ ಇರುತ್ತೆ. ಹಂಗ ಅಲ್ಲಿದ್ದ ಒಂದು ದೊಣ್ಣೆನ ತಗೊಂಡು ಸೇಫ್ಟಿಗಿರಲಿ ಅಂತ ಡೋರ್ ಹತ್ರ ಹೋಗ್ತಾಳೆ ನಿಧಾನಕ್ಕೆ. ಹಂಗ ಡೋರು ಗಾಳಿಗೆ ಸೌಂಡ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಆದರೂ ನನ್ನ ಸೇಫ್ಟಿಗೆ ನಾನು ಇರಲಿ ಅಪ್ಪ, ನನ್ನ ಸೇಫ್ಟಿ ನಾನು ನೋಡ್ಕೊಬೇಕು ಅಂತ ಅಂದ್ಬಿಟ್ಟು ಅದನ್ನು ಸೈಡಲ್ಲಿ ಇಟ್ಟು ಇನ್ನೇನು ಇಡ್ಬೋದು ಡೋರ್ಗೆ ಅಂತ ಯೋಚನೆ ಮಾಡಿ ಅಲ್ಲಿದ್ದ ಕಬೋರ್ಡ್ಸು ಮತ್ತು ಅವ್ರದ್ದು ಟ್ರಾಲಿ ಬ್ಯಾಗ್ ಎಲ್ಲ ಎತ್ತಿಡ್ತಾ ಇರ್ತಾಳೆ. ಅಲ್ಲಿ ಸೌಂಡ್ ಆಗ್ತಾ ಇರೋದನ್ನು ನೋಡಿ ಇಲ್ಲಿ ಮುತ್ತು ಕೂತ್ಕೊಂಡು, ಏ ಹರಿ ಎದ್ದೇಳೋ, ಅಲ್ಲೇನೋ ಸೌಂಡ್ ಆಗ್ತಾ ಇದೆ ನೋಡು, ನಿನ್ನನ್ನೇ ಕರಿತಾ ಇರಬೇಕು ನೋಡು ಅಂತ ಹೇಳಿದ್ದಕ್ಕೆ, ಇಲ್ಲ ಅಣ್ಣ ಅವ್ರು ಆರಾಮಾಗಿ ಮಲಗ್ತಾರೆ, ಏನೂ ಸೌಂಡ್ ಇಲ್ಲ ಅಣ್ಣ, ನಾನು ಹೇಳ್ಬಿಟ್ಟು ಬಂದಿದ್ದೀನಿ, ಧೈರ್ಯವಾಗಿ ಅವ್ರು ಮಲ್ಕೊತಾರೆ, ನೀನು ಮಲ್ಕೋ ಅಣ್ಣ ಅಂತ ಹೇಳಿದ್ದಕ್ಕೆ, ಹರಿ ನೀನು ಅಲ್ಲೇ ಮಲ್ಗೋದು ಸರಿ, ನೀನು ಹೋಗು ಅಲ್ಲಿ ಹೋಗಿ ಮಲ್ಕೋ ಹೋಗು, ನೀನು ಅವ್ರು ನಿನ್ನನ್ನೇ ಕರಿತಾ ಇರೋದು ಅಂತ ಹೇಳಿದ್ದಕ್ಕೆ, ಇಲ್ಲ ಅಣ್ಣ ಅವ್ರು ನನ್ನನ್ನೆಲ್ಲ ಕರಿತಾ ಇರೋದು, ಏನಣ್ಣ ನಿಂದು ಪ್ರಾಬ್ಲಮ್ಮು ಅಂತ ಹರಿ ಹೇಳ್ತಾನೆ. ಅಷ್ಟರೊಳಗಡೆ ಆ ಕಡೆಯಿಂದ ಜಾಸ್ತಿ ಸೌಂಡ್ ಆಗೋಕ್ಕೆ ಶುರು ಆಗುತ್ತೆ.
ಆಗುತ್ತೆ. ಆಗ ಕಂಟಿ ಮತ್ತು ಮಹಿ ಇಬ್ಬರೂ ಎದ್ದೇಳ್ತಾರೆ. ಎದ್ದು ಏನನ್ನ ಅದು ಸೌಂಡು, ಡೋರ್ ಕಡೆಯಿಂದ ಏನೋ ಸೌಂಡ್ ಬರ್ತಾ ಇದೆ ಅಂತ ಹೇಳಿದ್ದಕ್ಕೆ ಅಯ್ಯೋ ಅವ್ರು ಆರಾಮಾಗಿ ಮಲಗ್ತಾರೆ, ಆ ಥರ ಏನೂ ಇಲ್ಲ, ಅದು ಡೋರ್ ಏನೋ ಗಾಳಿ ಸೌಂಡ್ ಆಗ್ತಾ ಇದೆ, ನೀವು ಮಲ್ಕೊಳ್ಳಿ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಹರಿ ನಿನಗೆ ಗುದ್ಬಿಡ್ತೀನಿ, ಅಲ್ಲೇ ಹೋಗಿ ಮಲ್ಕೋ ಅಂತ ಕಂಟಿ ಹೇಳ್ತಾನೆ. ಅದಕ್ಕೆ ಅಲ್ಲಿ ಹೋಗಿ ಏನೋ ಮಾಡಲಿ ನಾನು ಅಂತ ಹೇಳಿದಕ್ಕೆ ಅದನ್ನು ನಾವೇ ಹೇಳ್ಕೊಡ್ಬೇಕಾ ಅಂತ ಕಂಟಿ ಬೈತಾನೆ. ಅದಕ್ಕೆ ಅಯ್ಯೋ ಹಾಗಲ್ಲಪ್ಪ, ನಾನು ಅಲ್ಲಿಗೆ ಹೋದರೆ ಅವ್ರಿಗೆ ಭಯ ಆಗುತ್ತೆ, ಅವರು ಒಬ್ಬರೇ ಮಲ್ಕೊತಾರೆ, ಅವ್ರಿಗೆ ಗೊತ್ತು ಹೇಗೆ ಮಲ್ಕೋಬೇಕು ಅಂತ, ನೀನು ಮಲ್ಕೊಳ್ಳೋ ಸುಮ್ಮನೆ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲ ಅಣ್ಣ ನೀನು ಅಲ್ಲೇ ಹೋಗಿ ಮಲ್ಕೋಬೇಕು, ಮದುವೆ ಆದಮೇಲೆ ಯಾಕಣ್ಣ ನೀನು ಇಲ್ಲಿ ಮಲ್ಕೊತೀಯ ಅಂತ ಮಹಿ ಹೇಳಿದ್ದಕ್ಕೆ ಸುಮ್ಮನೆ ಮಲ್ಕೊಳ್ಳೋ ನೀನು ಅಂತ ಹೇಳಿದ್ದಕ್ಕೆ ಮುತ್ತುನುವೆ ಹೋಗು ಹರಿ ನೀನು ಅಲ್ಲೇ ಹೋಗಿ ಮಲ್ಕೋ, ನೀನು ಅವ್ರ ಗಂಡ ಅಲ್ವಾ ಅಂತ ಹೇಳಿದ್ದಕ್ಕೆ ಅಯ್ಯೋ ನಿಮ್ಗೆ ಯಾಕೆ ನನ್ನ ಕಷ್ಟ ಅರ್ಥ ಆಗ್ತಾ ಇಲ್ಲ, ಅಲ್ಲೂ ಮಲ್ಗಂಗಿಲ್ಲ ನಾನು ಇಲ್ಲೂ ಮಲ್ಗಂಗಿಲ್ಲ, ಮತ್ತು ನಾನು ಎಲ್ಲಿ ಹೋಗಿ ಸಾಯಲಿ ಅಂತ ಹೇಳಿದಾಗ ಮುತ್ತು ನೀನು ಅಲ್ಲಿ ಹೋಗಿ ಮಲ್ಗೋದೇ ಸರಿ, ನೀನು ಹೋಗಿ ಮಲ್ಕೋ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲ ನಾನು ಅಲ್ಲಿ ಹೋಗಿ ಮಲ್ಗೋದಿಲ್ಲ, ಅಲ್ಲಿ ಸೌಂಡ್ ಬರಲಿಲ್ಲ ಅಂದರೆ ಕೇಳಿ, ಇನ್ನು 10 ಎಣ್ಸೋಣ, 10 ಎಣ್ಸೋದ್ರೊಳಗೆ ಅಲ್ಲಿ ಸೌಂಡ್ ಬಂದರೆ ನಾನು ಅಲ್ಲಿಗೆ ಹೋಗ್ತೀನಿ, ಇಲ್ಲ ಅಂದರೆ ನಾನು ಇಲ್ಲೇ ಮಲ್ಕೊತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಮಹಿ 1 2 ಅಂತ ಕೌಂಟ್ ಮಾಡ್ತಾ ಇರ್ತಾನೆ. ಹರಿ ಬೇಗ ಕೌಂಟ್ ಮಾಡ್ತಾನೆ, ಆದರೆ ಆ ಕಡೆಯಿಂದ ಸೌಂಡ್ ಬರೋದಿಲ್ಲ. ಅಷ್ಟರೊಳಗಡೆ ಚಂದನ ಹೋಗಿ ಮಲಗಿರ್ತಾಳೆ. ಅದನ್ನು ಕೇಳಿ ನೋಡ್ದ ಇವಾಗ ಏನು ಸೌಂಡ್ ಬರ್ತಾ ಇಲ್ಲ ಅಂದಮೇಲೆ ನೀವು ಮಲ್ಕೊಳ್ಳಿ ಸುಮ್ಮನೆ, ನಾನು ಮಲ್ಕೊತೀನಿ, ಗುಡ್ ನೈಟ್ ಅಂತ ಅಂದ್ಬಿಟ್ಟು ಹರಿ ಮಲ್ಕೊತಾನೆ. ಆಗುತ್ತೆ ಮಹಿ ಮುತ್ತು ಹತ್ರ ಬೇಡ್ಕೊತಾ ಇರ್ತಾನೆ, ಅಣ್ಣ ಪ್ಲೀಸ್ ಅಣ್ಣ ಬಿಡೋಣ, ನಂಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ಬಿಡೋಣ ಅಂತ ಹೇಳಿದ್ದಕ್ಕೆ ಇಲ್ಲ ನಿಮ್ಗೆ ಇವತ್ತು ಇದೇ ಶಿಕ್ಷೆ, ಕ್ಲೀನಾಗಿ ಇಟ್ಕೊಳ್ರು ಅಂತ ಹೇಳಿದ್ರೆ ಒಬ್ಬರು ಕ್ಲೀನಾಗಿ ಇಟ್ಕೊಳ್ಳಲ್ಲ, ಈಗ ತಾನೇ ವಾಶ್ ಮಾಡಿದ್ದೀನಿ, ಅವರು ಬಂದು ಹೋಗಲಿ ಅದಾದಮೇಲೆ ನಿನ್ಗೊಳಗೆ ಎಂಟ್ರಿ ಅಂತ ಹೇಳ್ತಿರ್ತಾರೆ. ಅಷ್ಟರೊಳಗಡೆ ಅಲ್ಲಿಗೆ ಹರಿ ಬರ್ತಾನೆ, ಕಂಟಿನ್ಯೂ ಬರ್ತಾನೆ. ಏನಾಯಿತು ಅಣ್ಣ ಅಂತ ಹೇಳಿದ್ದಕ್ಕೆ ಮಹಿ ನೋಡು ಅಣ್ಣ ನಾನು ವಾಶ್ರೂಮ್ಗೆ ಹೋಗಬೇಕು, ನೋಡಿದ್ರೆ ಅದಕ್ಕೆ ಬಂದು ಹೋದ್ಮೇಲೆ ನನಗೆ ಎಂಟ್ರಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ದಕ್ಕೆ ಅವ್ರು ಬಂದು ಹೋಗ್ಬಿಡ್ಲಿ, ಅದಾದಮೇಲೆ ನೀನು ಆರಾಮಾಗಿ ಹೋಗುವಂದೆ ಅಂತ ಮುತ್ತು ಹೇಳ್ತಾರೆ. ಅದಕ್ಕೆ ಆರಾಮಾಗಿ ಹೋಗೋಕ್ಕೆ ನಾನೇನು ಹರಿ ಅಣ್ಣನ ಅಂತ ಹೇಳಿದ್ದಕ್ಕೆ ಹರಿನ ನನ್ನ ಬಗ್ಗೆ ಮಾತಾಡ್ತೀಯೇನೋ, ನಾನು ಏನೋ ನಂದು ಆರಾಮ್ ಕೆಲಸನ ಅಂತ ಹೇಳಿದ್ದಕ್ಕೆ ಅದು ಆಗಲ್ಲ ಅಣ್ಣ ನಾನು ಹೋಗಬೇಕು ಅಣ್ಣ ಅಂತ ಬೇಡ್ಕೊತಾ ಇರ್ತಾನೆ ಮಹಿ. ಅದಕ್ಕೆ ಸರಿ ಈ ಕಡೆ ಬನ್ನಿ ಇಲ್ಲಿ ಜಾಗ ಬಿಡಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗೆ ಕಂಟಿನ್ಯೂ ಬರ್ತಾನೆ, ಇಬ್ಬರೂ ಮಾತಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ಸರಿ ಆಯ್ತು ಯಾರು ಬೇಡಿ ಬನ್ನಿ ಇಲ್ಲಿ ಅಂತ ಅಂದ್ಬಿಟ್ಟು ಹರಿ ಒಳಗಡೆ ವಾಶ್ರೂಮ್ ಒಳಗಡೆ ಹೋಗ್ಬಿಡ್ತಾನೆ. ಆಗ ಬಾಗಿಲು ಬಡಿತಾ ಇರ್ತಾರೆ, ಬಾರೋ ಅಂತ ಅಂದ್ಬಿಟ್ಟು ಹೀರೋ ನಂದು ಆರಾಮ್ ಕೆಲಸ ಅಂತ ಅಂದ್ಯಲ್ಲ, ಆರಾಮಾಗಿ ಮುಗಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾನೆ. ಒಳಗಡೆ ಕಂಟಿ ಬಂದು ಇವ್ನು ಯಾವಾಗಲೂ ಇದೇ ಆಗೋಯ್ತು, ಬಾರೋ ಹೊರಗಡೆ ಬರೀ ಇದೇ ಕೆಲಸ ಮಾಡ್ತಿರಲ್ಲ ನೀವು ಅಂತ ಬಂದಮೇಲೆ ಇಬ್ರು ಜಗಳ ಮಾಡ್ತಿರ್ತಾರೆ. ಆ ಸೌಂಡನ್ನು ಕೇಳಿಸ್ಕೊಂಡು ಅಣ್ಣ ಬಾರಣ ಅಂತ ಮಾತಾಡ್ತಾ ಇರೋ ಸೌಂಡನ್ನು ಕೇಳಿಸ್ಕೊಂಡು ಚಂದನಾಗಿ ಎಚ್ಚರ ಆಗಿ ಏನಿದು ಈ ಥರ ಸೌಂಡ್ ಮಾಡ್ತಾ ಇದ್ದಾರಲ್ಲ ಅಂತ ಎದ್ದು ಆಚೆ ಬರ್ತಾಳೆ. ಇಲ್ಲಿ ಹರಿ ಬಾರೋ ಹೊರಗಡೆ ಬಾರೋ ಅಂತ ಕರಿತಾ ಇರ್ತಾರೆ. ಹರಿ ಹೊರಗಡೆ ಬರ್ತಾನೆ, ಮಹಿ ಒಳಗಡೆ ಹೋಗ್ತಾನೆ. ಹಂಗ ಕಂಟಿ ಏನೋ ನಿಂದು ಪ್ರಾಬ್ಲಮ್ಮು, ನೀನು ಯಾಕೋ ಹೋದಂದೆ ಅವನು ಇದು ಮಾಡಿ ಅಂತ ಅಂದಾಗ ಏನೋ ಅಂತ ಅಂದ್ಬಿಟ್ಟು ನಟ್ಟು ಬೋಲ್ಟು ಲೂಸ್ ಆಗಿದೆಯಾ ಅಂತ ಇಬ್ಬರು ಜಗಳ ಆಡೋದಕ್ಕೆ ಶುರು ಮಾಡ್ತಾರೆ. ಮುತ್ತು ಎಷ್ಟೇ ಬಿಡಿಸಿದ್ರು ಬಿಡ್ತಾ ಇರೋದಿಲ್ಲ. ಆ ಕಡೆ ಚಂದನ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಆಗ ಮುತ್ತು ಅವ್ರು ಬಂದರು ಬಿಡ್ರೋ ನಿಮ್ಮ ಜಗಳನ ಬಿಡ್ರೋ ಅಂತ ಹೇಳಿದಾಗ ಅವರಿಗೆ ಫ್ಲ್ಯಾಶ್ ಆಗುತ್ತೆ, ಚಂದನ ನೋಡ್ತಿದ್ದಾಳೆ ಅಂತ. ಸಡನ್ನಾಗಿ ಅವರಿಬ್ರು ಸುಮ್ಮನೆ ಆಗಿಬಿಡ್ತಾರೆ. ಚಂದನ ಬಂದು ಏನಾಯಿತು ಅಂತ ಕೇಳಿದಾಗ ಅದು ನಾವು ಅಣ್ಣ ತಮ್ಮಂದಿರೆಲ್ಲ ಬೆಳಗ್ಗೆ ಎದ್ದು ಹಗ್ ಮಾಡ್ಕೊತೀವಿ, ಅದು ಬಾಂಡಿಂಗು ಸ್ಟ್ರಾಂಗ್ ಆಗಿರಬೇಕಲ್ಲ ಅದಕ್ಕೋಸ್ಕರ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಆಯಿತಾ ಸರಿ ಆಯಿತು ಅಂದ್ಬಿಟ್ಟು ಚಂದನ ಇಲ್ಲಿ ಬೇರೆ ಇನ್ನೊಂದು ವಾಶ್ರೂಮ್ ಇಲ್ವಾ ಅಂತ ಕೇಳ್ತಾಳೆ. ವಾಶ್ರೂಮ್ಗೇನು ವಾಶ್ರೂಮ್ ಇದೆ, ವೆಸ್ಟರ್ನ್ ಟಾಯ್ಲೆಟೇ ಅಂತ ಹೇಳಿದಾಗ ಸರಿ ಆಯಿತು ಮತ್ತೆ ಅದನ್ನು ತೋರಿಸಿ ಅಂತ ಚಂದನ ಕೇಳ್ತಾಳೆ. ಅದಕ್ಕೆ ಅದರಲ್ಲಿ ನೀರು ಬರ್ತಾ ಇಲ್ಲ, ಪೈಪು ಸ್ವಲ್ಪ ಸಮಸ್ಯೆ ಆಗಿಬಿಟ್ಟಿದೆ, ಪೈಪ್ ಬ್ಲಾಕ್ ಆಗಿಬಿಟ್ಟಿದೆ, ಅದನ್ನು ಇವತ್ತು ಸರಿ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಚಂದನ ಹೌದೌದು ಅಂತ ಮನಸಲ್ಲೇ ಅನ್ಕೊತಾಳೆ. ಮುತ್ತು ಅವರೆಲ್ಲರೂ ಹೌದೌದು ಅಂತ ಅವರೂ ಅನ್ಕೊತಾರೆ. ಸರಿ ಆಯಿತು ಮಹಿ ಬಾರೋ ಆಚೆಗೆ ಬೇಕಂಗ ಅದಕ್ಕೆ ಬಂದಿದ್ದಾರೆ ಅಂತ ಕರೆದಾಗ ಬಂದೆ ಅಣ್ಣ ಅಂತಾನೆ. ಬಾರೋ ಅಂತ ಹರಿ ಕಿರಿಸ್ತಾನೆ. ಹಂಗ ಬಂದಿದ್ದೇನೆ ಅದಕ್ಕೆ ಅಂತ ಸಡನ್ನಾಗಿ ಅಂದಿದ್ದು ನೋಡಿ ಚಂದನಂಗೆ ಏನಿದು ಹೀಗಂತ ಇದ್ದಾನೆ ಅಂತ ಅಂದಾಗ ಅದಕ್ಕೆ ನಂದಾಯಿತು ನೀವು ಹೋಗಿ ಅಂತ ಚಂದನನ್ನ ಒಳಗಡೆ ಕಳಿಸ್ತಾರೆ. ವಾಶ್ರೂಮ್ ಒಳಗಡೆ ಬಂದಾಗ ಅಲ್ಲಿ ಇದ್ದಿದ್ದನ್ನೆಲ್ಲ ನೋಡಿ ಅವಳಿಗೆ ಏನಪ್ಪ ಇದು ಹೀಗಿದೆ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಅದು ಮುಖ ಚಿಕ್ಕದು ಮಾಡ್ಕೊತಾ ಇರ್ತಾಳೆ. ಯಾವುದೋ ಹುಡುಗಿ ನಂಬರ್ಗೆ ಫೋನಿಗೆ ಟ್ರೈ ಮಾಡ್ತಾನೆ ಇರ್ತಾನೆ, ಆದರೆ ಅದು ಸ್ವಿಚ್ ಆಫ್ ಬರ್ತಾ ಇರುತ್ತೆ. ಆ ಕಡೆ ಈ ಕಡೆ ಓಡಾಡಿಕೊಂಡು ಅಯ್ಯೋ ನಾನು ರೀಚಾರ್ಜ್ ಮಾಡಿಸಿದ್ದೆ ಆದರೆ ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ ಇವಾಗ ಅಂತ ಹೇಳಿದ್ದಕ್ಕೆ ಏನೋ ಆಯಿತು ಅಂತ ಹೇಳಿದ್ದಕ್ಕೆ ಅಣ್ಣ 3 ದಿನದ ಹಿಂದೆ ರೀಚಾರ್ಜ್ ಮಾಡಿಸಿದ್ದೆ, ಇವಾಗ ಸ್ವಿಚ್ ಆಫ್ ಅಂತ ಬರ್ತಾ ಇದೆ, ಸಹಾಯ ಕೇಳಿದ್ಲು ಅಂತ ಹೇಳಿದ್ದಕ್ಕೆ ಮುತ್ತು ನೋಡು ಅವನು ಸಹಾಯ
ಸಹಾಯ ಮಾಡ್ತೀನಿ ಅಂತ ಹೋಗಿ ಏನೆಲ್ಲ ಅನಾಹುತ ಆಗಿದೆ ಅಂತ ನಿನಗೂ ಗೊತ್ತು ತಾನೆ, ನೀನು ಯಾವ ಹುಡುಗಿಗೂ ಸಹಾಯ ಮಾಡ್ತೀನಿ ಅಂತ ನೀನು ಅದರಿಂದ ಹೋಗಬೇಡ್ವೋ ಅಂತ ಹೇಳಿದಾಗ ಕಂಟಿ ಎಷ್ಟು ದಿನ ಆಯಿತು ರೀಚಾರ್ಜ್ ಮಾಡಿ ಅಂತ ಕೇಳ್ತಾನೆ. ಅದಕ್ಕೆ 3 ದಿನ ಆಯಿತು ಅಂತ ಹೇಳ್ತಾನೆ. ಸರಿಯಾಗಿ ಬಕ್ರ ಮಾಡಿದ್ದಾಳೆ ಅಂತ ಹೇಳ್ತಾ ಇರ್ತಾರೆ. ಎಲ್ಲರೂ ನಗ್ತಾ ಇರ್ತಾರೆ. ಕಂಟಿ, ಮಹಿ ಎಲ್ಲರೂ ನಗ್ತಾ ಇರ್ತಾರೆ. ಅಷ್ಟರೊಳಗಡೆ ಅಲ್ಲಿಗೆ ಚಂದನ ಬರ್ತಾಳೆ. ಚಂದನ ಬಂದಿದ್ದೇನೆ, ಅದು ಬಟ್ಟೆ ವಾಶ್ ಮಾಡಬೇಕಿತ್ತು, ಮಷಿನ್ ಇದೆಯಾ ಅಂತ ಕೇಳಿದ್ದಕ್ಕೆ ಮಹಿ ಮಿಷನ್ನ ಏನು ಮಿಷನ್ನು ಅಂತ ಕೇಳ್ತಾನೆ. ಅದಕ್ಕೆ ಕಂಟಿ ವಾಷಿಂಗ್ ಮಿಷಿನ್ ಕಣೋ ಅಂತ ಹೇಳಿದ್ದಕ್ಕೆ ಹರಿ ವಾಷಿಂಗ್ ಮಿಷಿನ್ ಇದೆ ಅಂತ ಹೇಳೋಕೆ ಹೋಗ್ತಾನೆ. ಅದಕ್ಕೆ ಮಹಿ ಇಲ್ಲ ನಮ್ಮ ಮನೇಲಿ ಯಾವ ವಾಷಿಂಗ್ ಮಿಷಿನ್ನು ಇಲ್ಲ, ಏನೇ ಇದ್ರೂ ಅಲ್ಲಿನೇ ಆ ಕಲ್ ಮೇಲೇ ವಾಶ್ ಮಾಡೋದು ಅಂತ ಹೇಳ್ತಾನೆ. ಅದಕ್ಕೆ ಹರಿ ಅದು ನಾವೆಲ್ಲದನ್ನು ಡ್ರೈ ಕ್ಲೀನ್ಗೆ ಕೊಡೋದು ಅಂತ ಹೇಳ್ತಿಂತಾನೆ. ಆಗ ಮುತ್ತು ಮನಸಲ್ಲೇನೆ ಅಂತೂ ಕೊನೆಗೆ ನನ್ನನ್ನು ಡ್ರೈ ಕ್ಲೀನ್ ಮಿಷನ್ ಮಾಡ್ಕೊಬಿಟ್ಯಾ ಅಂತ ಮನಸಲ್ಲೇ ಅನ್ಕೊತಾ ಇರ್ತಾರೆ. ಸರಿ ಆಯಿತು ಬನ್ನಿ ಅಲ್ಲಿ ವಾಶ್ ಮಾಡೋದು ತೋರಿಸ್ತೀನಿ ಅಂತ ಹೇಳೋದಕ್ಕೆ ಸರಿ ಪರವಾಗಿಲ್ಲ ನಾನು ಹೋಗಿ ವಾಶ್ ಮಾಡ್ತೀನಿ ಅಂತ ಹೋಗಿ ವಾಶ್ ಮಾಡ್ತಾ ಇರ್ತಾಳೆ. ಕಂಟಿ ಹೋಗಿ ಹೆಲ್ಪ್ ಮಾಡಬಾರ್ದೇನೋ ಅಂತ ಹೇಳಿದಾಗ ನಾನಾ ಅಂತ ಮಹಿ ಅಂತಾನೆ. ಅದಕ್ಕೆ ಹರಿ ನೀನಲ್ಲ ಕಣೋ ನಾನು ಅಂತ ಹೇಳಿದ್ದಕ್ಕೆ ಈಗಲಾದರೂ ಗೊತ್ತಾಯ್ತಾ ನೀನೇ ಹೆಲ್ಪ್ ಮಾಡಬೇಕು ಅಂತ, ಹೋಗಿ ಸಹಾಯ ಮಾಡಬೇಕು ತಾನೇ, ನಿನ್ನ ಹೆಂಡ್ತಿ ತಾನೇ, ಹೋಗಿ ಸಹಾಯ ಮಾಡೋಕ್ಕಾಗಲ್ವಾ ಅಂತ ಹರಿಗೆ ಬೈದಿದ್ದಕ್ಕೆ ಸಹಾಯನ ಸರಿ ಆಯಿತು ಹೋಗಿ ಮಾಡ್ತೀನಿ ಅಂತ ಚಂದನ ವಾಶ್ ಮಾಡ್ತಾ ಇರುವಾಗ ಅಲ್ಲಿಗೆ ಬಂದು ನಿಂತ್ಕೊಂಡಿದ್ದೇನೆ. ಅದು ಏನಾದರೂ ಸಹಾಯ ಬೇಕಿತ್ತಾ, ಏನಾದರೂ ಮಾಡಲಾ ಅಂತ ಹೇಳಿದ್ದಕ್ಕೆ ನೋ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಇಲ್ಲ ನೀವು ಸೋಪ್ ಹಚ್ಚಿ ನಾನು ಮೇಲಿಂದ ಅಟ್ಲೀಸ್ಟ್ ನೀರಾದರೂ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಇಲ್ಲ ಏನು ಬೇಕಾಗಿಲ್ಲ ನಾನು ಮಾಡ್ಕೊತೀನಿ ಅಂತ ಹೇಳ್ತಾಳೆ. ಇಲ್ಲಿ ಮುತ್ತು ಹೋಗಿ ಅವ್ರಿಗೋಸ್ಕರ ನಾನು ಟೀ ಮಾಡಿ ತೊಗೊಂಡು ಬರ್ತೀನಿ ಅಂತ ಹೋಗಿ ಟೀನ ತೊಗೊಂಡು ಬಂದು ಹರಿ ಬಾಯಿಲಿ ಅಂತ ಕರೀತಾರೆ. ಹರಿ ಏನಣ್ಣ ಅಂತ ಅಂದಿದ್ದಕ್ಕೆ ಟೀನ ತೊಗೊಂಡೋಗಿ ಅವ್ರಿಗೆ ಕೊಟ್ಟು ನೀನು ಕುಡಿ ಅಂತ ಹೇಳ್ತಾರೆ. ಸರಿ ಅಣ್ಣ ಅಂತ ಟೀನ ತೊಗೊಂಡು ಬಂದು ಚಂದನ ಮುಂದೆ ನಿಂತ್ಕೊಂಡು ಟೀ ತೊಗೊಳ್ಳಿ ಅಂತ ಹೇಳಿದ್ದಕ್ಕೆ ನನಗೆ ಇವಾಗಲೇ ಬೇಡಿ ನಾನು ಆಮೇಲೆ ಕುಡಿತೀನಿ ಅಂತ ಹೇಳ್ತಾಳೆ. ಇಲ್ಲ ಸ್ವಲ್ಪ ಕುಡೀರಿ ಅಂತ ಹೇಳಿದ್ದಕ್ಕೆ ಇಲ್ಲ ನಾನು ಆಮೇಲೆ ಕುಡಿತೀನಿ ಅಂತ ಹೇಳಿದೆ ತಾನೇ ಅಂತ ಹೇಳ್ತಾರೆ. ಆಗ ಮುತ್ತು ಬರೋ ಒಳಗೆ ಹೋಗೋಣ ಅಂತ ಹೇಳಿದ್ದಕ್ಕೆ ಇರೋ ಅಣ್ಣ ಹರಿ ಯಾವ ಥರ ಸಹಾಯ ಮಾಡ್ತಾನೆ ಹೆಂಡ್ತಿಗೆ ಅಂತ ನೋಡೋಣ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿದ್ದೆಲ್ಲ ಮರ್ತೋಯ್ತಾ ನಿಮಗೆ, ಬನ್ನಿ ಒಳಗಡೆ ಇದನ್ನೆಲ್ಲ ಇಲ್ಲಿ ಮಾತಾಡೋಕ್ಕಾಗಲ್ಲ ಒಳಗೆ ಹೋಗೋಣ ಬನ್ನಿ ಅಂತ 3 ಜನ ಒಳಗಡೆ ಹೋಗ್ತಾರೆ. ನಾನು ಹರಿ ಹತ್ರ ಕ್ಲಿಪ್ಸ್ ಇದೆಯಾ ಅಂತ ಕೇಳಿದ್ದಕ್ಕೆ ಕ್ಲಿಪ್ಸ್ ಇದೆ ಹೋಗಿ ತೊಗೊಂಡು ಬರ್ತೀನಿ ಅಂತ ಹೋಗಿ ಕ್ಲಿಪ್ಸ್ನ ತೊಗೊಂಡು ಬಂದು ಕೊಡ್ತಾನೆ. ಆಗ ಚಂದನ ಕ್ಲಿಪ್ಸ್ನ ತೊಗೊಂಡು ಬಟ್ಟೆ ವಾಶ್ ಮಾಡಿಕೊಂಡು ಅದನ್ನು ಹಿಂಡಿ ಒಣಗಾಕೋಕ್ಕೆ ಅಂತ ಹಿಂದೆ ಬರ್ತಾಳೆ. ಅಲ್ಲಿ ಜಾಗ ನೋಡಿ, ಜಾಗ ತುಂಬ ವಿಶಾಲವಾಗಿದೆ ಅಲ್ವಾ ಅಂತ ಕೇಳಿದ್ದಕ್ಕೆ ಹೌದು ತುಂಬಾ ವಿಶಾಲವಾಗಿದೆ, ಅದು ಪಕ್ಷಿಗಳಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ, ಒಂದು 5-6 ಎಕರೆ ಇದೆ, ಅಲ್ಲಿವರೆಗೂ ನಮ್ಮದೇನೆ, ಒಂದು 20-30 ಕೋಟಿ ಹೋಗ್ಬೋದಲ್ವಾ ಅಂತ ಹೇಳಿದ್ದಕ್ಕೆ 20-30 ಕೋಟಿನ, ಇದು ಸಿಟಿಯಿಂದ ಹೊರಗಿದೆ ಅಲ್ವಾ ಅಂತ ಹೇಳಿದಾಗ ಜಾಸ್ತಿ ಹೇಳ್ಬಿಟ್ನಾ ಅಂತ ಮನಸಲ್ಲೇ ಅನ್ಕೊತಾ ಇರ್ತಾನೆ. ಸಿಟಿಯಿಂದ ಹೊರಗಿರೋದ್ರಿಂದ ಅಷ್ಟೊಂದು ಬಾಳುತ್ತಾ ಅಂತ ಹೇಳಿದ್ದಕ್ಕೆ ಅದು ಸಿಟಿಯಿಂದ ಹೊರಗೇನಿಲ್ಲ, ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ, ಒಂದು 10 ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದ್ದಕ್ಕೆ 10 ಕಿಲೋಮೀಟರ್ ಆಗುತ್ತಾ ಅಂತ ಮನಸಲ್ಲೇ ಅನ್ಕೊತಾಳೆ. ಸರಿ ಆಯಿತು ಆಮೇಲೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಅಯ್ಯೋ ಅದೇನು ಪರವಾಗಿಲ್ಲ, ನೀವೆಲ್ಲಾದರೂ ಹಾಸ್ಟೆಲ್ನ ನೋಡಿ ಫಸ್ಟು ಯಾರಿಗಾದ್ರೂ ಫೋನ್ ಮಾಡಿ, ನನ್ನ ಹತ್ರ ಸಿಮ್ ಕಾರ್ಡ್ ಇಲ್ವಲ್ಲ ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಫೋನ್ ಮಾಡಿ ಕೇಳ್ತೀರಾ, ನನ್ನನ್ನು ಮೊದಲು ಹಾಸ್ಟೆಲಿಗೆ ಕರ್ಕೊಂಡೋಗ್ಬಿಡಿ ಸಾಕು ಅಂತ ಹೇಳ್ತಾಳೆ. ಅಯ್ಯೋ ಎಲ್ಲಿಗೋದ್ರೂ ಅಲ್ಲಿಗೆ ಬರ್ತಾಳಲ್ಲಪ್ಪ ಅಂತ ಹರಿ ಮನಸಲ್ಲೇ ಅಂದ್ಕೊಂಡು ಸರಿ ಆಯಿತು ನನ್ನ ಫ್ರೆಂಡ್ಗೆ ಕಾಲ್ ಮಾಡ್ತೀನಿ ಅಂತ ಆ ಕಡೆ ಹೋಗ್ತಾನೆ. ಬಟ್ಟೆಗಳನ್ನು ತೊಗೊಂಡು ಬಂದು ಅಲ್ಲಿದ್ದ ಹಗ್ಗದ ಮೇಲೆ ಒಂದೊಂದೇ ಬಟ್ಟೆಗಳನ್ನು ಹಿಂಡಿ ಒಣಗಾಕ್ತಾ ಇರ್ತಾಳೆ. ಅಷ್ಟರೊಳಗಡೆ ಅಲ್ಲಿ ಅವ್ರ ಮಾವ ಬರೋದು ಅವಳಿಗೆ ಗೊತ್ತೇ ಆಗಲ್ಲ, ಇನ್ನೊಂದು ಬಟ್ಟೆ ಹಾಕ್ತಾ ಇರ್ತಾಳೆ. ಅಷ್ಟರೊಳಗಡೆ ಆ ಬಟ್ಟೆನ ಸರಿಸಿ ಹೇಗಿದೆಯಮ್ಮ ಅಂತ ಹೇಳಿದ ತಕ್ಷಣ ಬೆಚ್ಚಿಬಿದ್ದು ಹಿಂದೆ ಬಿದ್ದುಬಿಡ್ತಾಳೆ. ಅದಕ್ಕೆ ನಾನಮ್ಮ ನಿಮ್ಮ ಮಾವ ಅಂತ ತಲೆ ಮೇಲಿದ್ದಿದ್ದ ಟಬಲ್ನ ತೆಗೆದು ಬಾಯಿಗೆ ನೀರನ್ನು ಹಾಕಿ ಮುಕ್ಕಳಿಸಿ ಉಕ್ಕೊಂಡು ಇವಾಗ ನಾನು ಯಾರು ಅಂತ ಗೊತ್ತಾಯ್ತಾ, ಗುರುತು ಸಿಕ್ತಾ, ನಾನಮ್ಮ ನಿಮ್ಮ ಮಾವ ನಟರಾಜ ಅಂತ ಹೇಳಿದಾಗ ಅಂತ ಹೇಳ್ತಾಳೆ. ಅದು ಮನೆಯಲ್ಲಿ ಎಲ್ಲ ಅನುಕೂಲವಾಗಿದ್ದಾರಾ, ಅಂದರೆ ಬೀಗರು ಹೇಗಿದ್ದಾರೆ, ಉಣ್ಣಕ್ಕೆ ತಿನ್ನಕ್ಕೆ ಏನು ತೊಂದರೆ ಇಲ್ಲ ತಾನೇ ಅಂತ ಕೇಳಿದ್ದಕ್ಕೆ ಮುಖ ನೋಡ್ತಾ ಇರ್ತಾಳೆ. ಅಲ್ಲಮ್ಮ ಚಿನ್ನದ ಹತ್ರನೇ ಚಿನ್ನ ಹೇಗಿದೆ ಅಂತ ಕೇಳ್ದಂಗಿದೆ ನನ್ನ ಪರಿಸ್ಥಿತಿ, ನಿನ್ನನ್ನು ಇಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂದಮೇಲೆ ಎಲ್ಲ ಅನುಕೂಲವಾಗೇ ಇರ್ತಾರೆ ಅಂತ ಅನಿಸುತ್ತೆ. ಅಂತೂ ಕೊನೆಗೂ ನನ್ನ ಮರ್ಯಾದಿನ ಉಳಿಸ್ಬಿಟ್ಟ ನನ್ನ ಮಗ, ಇದೊಂದೇ ನೋಡು ನನ್ನ ಮಗನಾಗಿ ಒಳ್ಳೆ ಕೆಲಸ ಮಾಡಿದ್ದು, ಅವನು ಆಡ್ಕೊಳ್ಳೋರು ಬಾಯಿಗೆ ಬೀಗ ಹಾಕೋ ಹಾಗಾಯ್ತು. ಚೆನ್ನಾಗಿದೆ, ಯಾವಾಗಿಂದ ನಿಮ್ಮ ಲವ್, ಮುಂಚೆನೇ ಏನಾದರೂ ಫೋನ್ ಮಾಡಿ ಮಾತಾಡ್ತಾ
ಮಾಡ್ತಾಯಿದ್ರು. ಹೇಗೆ ಸಡನ್ನಾಗಿ ನಮಗೇನು ಗೊತ್ತಿಲ್ದಂಗೆ ಸಡನ್ನಾಗಿ ಹೇಗೆ ಕರ್ಕೊಂಡು ಬಂದುಬಿಟ್ಟ ನೋಡು ಮನೆಗೆ. ನಮ್ಗೆ ಯಾರಿಗೂ ಕ್ಲೂನೇ ಕೊಟ್ಟಿಲ್ಲ. ನನಗಂತೂ ತುಂಬಾ ಹ್ಯಾಪಿ ಆಯ್ತಮ್ಮ, ತುಂಬ ಥ್ಯಾಂಕ್ಸ್ ಅಂತ ಹೇಳಿದಾಗ ಚಂದನಾಗೆ ಬೇಸರ ಆಗ್ತಾ ಇರುತ್ತೆ, ಹಾಗೆ ಭಯನೂ ಆಗ್ತಾ ಇರುತ್ತೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.